ವೀಕ್ಷಕರೇ, ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಮ್ಮ ಸುರೇಶ್. ನೆನ್ನೆ ತಾನೇ ನಾವು ಒಂದು ಸುದ್ದಿ ಬಗ್ಗೆ ಮಾತಾಡಿದ್ವಿ. ಅದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಗ್ಗೆ. ಸೊ ಅಪ್ಪ ಮಗ ಟಾರ್ಗೆಟ್ ಆಗಿದ್ದಾರೆ ರಾಜ್ಯ BJP ಅನ್ನೋ ಸುದ್ದಿ ಕುರಿತಾಗಿ ನಾವು ಒಂದು ವಿಶ್ಲೇಷಣೆಯನ್ನು ಮಾಡಿದ್ವಿ. ಅದು ಎಷ್ಟರ ಮಟ್ಟಿಗೆ ಇವತ್ತು ಇಂಪ್ಯಾಕ್ಟ್ ಆಗಿದೆ ಅಂತಂದರೆ, ಅಪ್ಪ ಮಗ ದೆಹಲಿಗೆ ದೌಡಾಯಿಸ್ತಿದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಬಿಸಿ ತಡ್ತಾ ಇದೆ BJPಯಲ್ಲಿ ಅವ್ರಿಗೆ ಅನ್ನೋದು ಇದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಲ್ಲೆಲ್ಲಿ ಅಸಮಾಧಾನ ಭುಗಿಲಿದ್ದಿದೆ, ಯಾವ ರೀತಿಯಾದ ಪರಿಣಾಮ ಬೀರ್ತಾ ಇದೆ, ಅದರ ಬಿಸಿ ಎಷ್ಟರ ಮಟ್ಟಿಗೆ ತಾಕಿದೆ ಯಡಿಯೂರಪ್ಪ ಮತ್ತು ವಿಜೇಂದ್ರಗೆ ಅನ್ನೋದ್ರ ಬಗ್ಗೆ ನಾವು ವರದಿಯನ್ನು ಮಾಡಿದ್ವಿ. ಆ ಸುದ್ದಿ ಬೆನ್ನಲ್ಲೇ ಈಗ ದೆಹಲಿಗೆ ತೆರಳಿದ್ದಾರೆ ಅಪ್ಪ ಮಗ. ಅಲ್ಲಿ ಹೋಗಿ ರಾಷ್ಟ್ರೀಯ ನಾಯಕರ ಬಳಿ ದುಂಬಾಲು ಬೀಳ್ತಾ ಇದ್ದಾರೆ. ನಮ್ಮ ನೆರವು ನೀವು ನಿಲ್ಲಬೇಕು. ಕರ್ನಾಟಕದಲ್ಲಿ ಇವತ್ತೆಲ್ಲ BJP ಬಹುತೇಕ ನಾಯಕರು ಒಂದು ದಂಗೆ ಎದ್ದುಬಿಟ್ಟಿದ್ದಾರೆ. ಇದೇ ಪರಿಸ್ಥಿತಿಯನ್ನು ಮುಂದುವರೆದು ಬಿಟ್ಟರೆ ಚುನಾವಣೆಯಲ್ಲಿ ಏರುಪೇರಾಗುತ್ತೆ. ನೀವು ನಮ್ಮ ಸಹಾಯಕ ಬನ್ನಿ ಅಂಥೇಳಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ರಾಷ್ಟ್ರೀಯ ನಾಯಕರನ್ನ ಕೇಳ್ಕೊಳ್ತಾ ಇದ್ದಾರಂತೆ. ಆದರೆ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಯಾಕಂದರೆ 2023ರಲ್ಲಾದಂಥ ಬೆಳವಣಿಗೆಗಳು, ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಏನಾಯಿತು, BJPಗೆ ಎಷ್ಟು ಸೀಟ್ ಬಂತು, ಇವೆಲ್ಲ ಕೂಡ ಹೈಕಮಾಂಡಿಗೆ ಗೊತ್ತಿದೆ. ಯಾವ ಫ್ಯಾಕ್ಟ್ರ್ ವರ್ಕ್ ಆಯಿತು ಅನ್ನೋದು ಕೂಡ ಗೊತ್ತಿದೆ. ಎಲ್ಲಿ ಡ್ಯಾಮೇಜ್ ಆಯಿತು ಅಂತ ಕೂಡ ಗೊತ್ತಿದೆ. ಯಡಿಯೂರಪ್ಪ ಅವರ ಒಂದು ತಟಸ್ಥ ನಿಲುವು, ಪಕ್ಷದಲ್ಲಿ ಇದ್ದೂ ಇಲ್ಲದಂತೆ, ಪ್ರಚಾರ ಮಾಡದಂತೆ ಅವರಿದ್ದಂಥ ರೀತಿಯಿಂದಾಗಿ, ಒಳೇಟಿನಿಂದಾಗಿ 2023 ವಿಧಾನಸಭೆ ಚುನಾವಣೆಯಲ್ಲಿ BJP ಕರ್ನಾಟಕದಲ್ಲಿ ಮಕಾಡೆ ಮಲಗ್ತು. ಹೀಗಾಗಿನೇ ಆ ಲಿಂಗಾಯತ ಫ್ಯಾಕ್ಟರ್, ಯಡಿಯೂರಪ್ಪ ಫ್ಯಾಕ್ಟರ್ ಮತ್ತೆ ಡ್ಯಾಮೇಜ್ ಮಾಡಬಾರ್ದು. ಲೋಕಸಭೆ ಚುನಾವಣೆ, ಮೋದಿ ಪ್ರಧಾನಿ ಆಗುವಂಥ ಚುನಾವಣೆ ಇದು. ಹೀಗಾಗಿ ಕರ್ನಾಟಕದಿಂದ ಕಳೆದ ಬಾರಿ ಎಷ್ಟು ಮ್ಯಾಕ್ಸಿಮಮ್ ಸೀಟ್ಸ್ ಬಂದಿತ್ತು, 25 ಜನ BJP MP ಗಳು ಗೆದ್ದಿದ್ರು. ಅದೇ ರೀತಿ ಈ ಬಾರಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ MPಗಳು BJPಯಿಂದ ಗೆದ್ದು ಬರಬೇಕು ಅಂತೇಳಿ ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪ ಅವರಿಗೆ ಹೇಳಿದಂಥವ್ರಿಗೆಲ್ಲ ಕೂಡ ಟಿಕೆಟ್ ಕೊಟ್ಟಿದ್ದಾರೆ. ವಿಜೇಂದ್ರ ಅವರ ಮಾತಿಗೆ ಮಣೆ ಹಾಕಿದ್ದಾರೆ. ಲಿಂಗಾಯತರನ್ನು ಯಡಿಯೂರಪ್ಪ ಅವರು ಒಟ್ಟಿಗೆ ಕರೆದುಕೊಂಡು ಬಂದು ನಮ್ಗೆ ಓಟ್ ಹಾಕ್ಸ್ಬಿಡ್ತಾರೆ, BJP ಹೆಚ್ಚಿನ ಸೀಟ್ ಗೆಲ್ಬೋದು ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ ನಾಯಕರದು. ಆದರೆ ಇಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಏನೀಗ, ಒಳೇಟಿನ ಮರ್ಮ ಯಾರಿಗೂ ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಆದರೆ ಭಯ ಅಂತೂ ಇದೆ. ಯಾವ ಕ್ಷೇತ್ರಗಳಲ್ಲಿ ಒಳೇಟಿನ ಒಂದು ಡ್ಯಾಮೇಜ್ ಆಗುತ್ತೆ, ಎಲ್ಲೆಲ್ಲಿ ಒಳೇಟು ಬೀಳುತ್ತೆ ಅನ್ನೋ ಒಂದು ಆತಂಕ ಇದ್ದೇ ಇದೆ. ಯಾಕಂತಂದರೆ ಯಡಿಯೂರಪ್ಪ ಅವರು ಅಂದುಕೊಂಡಂತೆ ಒಂದು ಹಂತದಲ್ಲಿ ಟಿಕೆಟ್ ಹಂಚಿಕೆ ಆಗಿದ್ದರೂ ಕೂಡ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿದೆ. ನಾನು ನೆನ್ನೆ ಹೇಳ್ತಾ ಇದ್ದೆ, ಈಶ್ವರಪ್ಪ ಅವರು ದಂಗೆ ಎದ್ದಿರತಕ್ಕಂಥದ್ದು. ಯಡಿಯೂರಪ್ಪ ಅವರ ಜೊತೆಗೆ ಪಕ್ಷವನ್ನು ಕಟ್ಟಿದಂಥ ನಾಯಕ ಈಶ್ವರಪ್ಪ ಅವರು ಇವತ್ತು ಪಕ್ಷದ ವಿರುದ್ಧವಾಗಿ ನಾನು ಮಾತನಾಡ್ತಾ ಇಲ್ಲ, ಯಡಿಯೂರಪ್ಪ ವಿರುದ್ಧ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಡಿಯೂರಪ್ಪ ಅಂದರೆ BJP ಅಂದರೆ ಯಡಿಯೂರಪ್ಪ ಅನ್ನೋ ಪರಿಸ್ಥಿತಿ ಕರ್ನಾಟಕದಲ್ಲಿ ಹಿಂದೆ ಇತ್ತು. ಅದನ್ನೇ ಸಾಬೀತು ಮಾಡೋದಕ್ಕೆ ಅಪ್ಪ ಮಗ ಹೊರಟು ಬಿಟ್ರಿ ಈ ಸಾರಿ. ಅದೇ ಈಗ ಮುಳುವಾಗಿರೋದು ಇವರಿಗೆ. ಹೀಗಾಗಿನೇ ಇವರು ಇಷ್ಟರ ಮಟ್ಟಿಗೆ ನಿರೀಕ್ಷೆ ಮಾಡಿರಲಿಲ್ಲ. ಸದಾನಂದ ಗೌಡರು ಅಸಮಾಧಾನಗೊಂಡು ಬಿಡ್ತಾರೆ, ಅವರು ಕಾಂಗ್ರೆಸ್ ಆಫರ್ ಬಂದುಬಿಡುತ್ತೆ, ಇನ್ನೆಲ್ಲೋ ಚಿಕ್ಕೋಡಿ ಬೆಳವಣಿಗೆ ಬೇರೆ ಆಗಿಬಿಡುತ್ತೆ, ದಾವಣಗೆರೆ ಲಿಂಗ ಆಗ್ಬಿಡುತ್ತೆ, ಇವೆಲ್ಲ ಕೂಡ ಶಮನ ಮಾಡಿಬಿಡ್ಬೋದು. ಎಲ್ಲ ನಮ್ಮವರೇ ಕರೆಸ್ಬಿಟ್ಟು ಮಾತಾಡ್ಬಿಟ್ರೆ ಆಯಿತು, ಎಲ್ಲರನ್ನು ಕೂಡ ಸಮಾಧಾನ ಪಡಿಸ್ಬೋದು ಅಂದ್ಕೊಂಡ್ರು. ಈಗಲೂ ಕೂಡ ಹಂಗೆ ಅಂದ್ಕೊಂಡಿದ್ದಾರೆ. ಆದರೆ ಆ ರೀತಿ ಇಲ್ಲ ಪರಿಸ್ಥಿತಿ. ಯಾಕಂದರೆ ಈಶ್ವರಪ್ಪ ಅಂತ ನಾಯಕರು ಈ ಬಾರಿ ದೃಢವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ರಾಜಿ ಆಗೋ ಪ್ರಶ್ನೆನೇ ಇಲ್ಲ. ಎಷ್ಟು ಸಲ ರಾಜಿ ಆಗೋದು? ವಿಧಾನಸಭೆ ಚುನಾವಣೆ ನಿಲ್ಲಬೇಡಿ ಅಂದರು, ನಿಂತ್ಕೊಳ್ಳಿಲ್ಲ. ನನ್ನ ಆಸೆ ಇದ್ದಿದ್ದೇನು, ನನ್ನ ಮಗನಿಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಬೇಡಿಕೆ, ಅಷ್ಟೇ ಸಣ್ಣ ಬೇಡಿಕೆ ಆಗಿತ್ತು. ಆದರೆ ಅದನ್ನು ಕೊಡೋದು ಬಿಟ್ಟು ಇವರು ಬೇಕಾದವ್ರಿಗೆಲ್ಲ ಕೂಡ ದೆಹಲಿಗೆ ಹೋಗಿ ಟಿಕೆಟ್ ಕೊಡಿಸ್ಕೊಂಬರ್ತಾರೆ, ಆದರೆ ನಾವು ಮಾತ್ರ ಕೊಡಿಸಲ್ಲ ಅನ್ನೋ ಒಂದು ಅಸಮಾಧಾನ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಇದು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ವರದಾನವಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದು ವೇಳೆ ಕಾಂಗ್ರೆಸ್ಗೆ ಏನಾದರೂ ಪ್ಲಸ್ ಆಗಿಬಿಟ್ರೆ ಮೈನಸ್ ಯಾರಿಗೆ? ಇದೇ BY ವಿಜೇಂದ್ರ ಅವರಿಗೆ. ಆಗ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ BJP ಸರ್ಕಾರ ಇದ್ದಾಗ ಉಪಚುನಾವಣೆಗಳು ನಡೆದಾಗ 2 ಉಪಚುನಾವಣೆಗಳು ಎದ್ದುಬಿಟ್ರು. ಆಗ ವಿಜೇಂದ್ರ ಅವರನ್ನು ಬಾಹುಬಲಿ ಅಂತೆಲ್ಲ ಕೂಡ ಅಭಿಮಾನಿಗಳು ಕರೆಯೋಕ್ಕೆ ಶುರು ಮಾಡಿಬಿಟ್ರು. ಆದರೆ ಬಾಹುಬಲಿಗೆ ನಿಜವಾದ ಒಂದು ಸವಾಲು ಎದುರಾಗಿರೋದು ಈ ಚುನಾವಣೆ. ಯಾಕೆ ಹೇಳಿ? ಈಗ ಅವರು ರಾಜ್ಯಾಧ್ಯಕ್ಷರು, ಹಾಗೂ ಉಪಾಧ್ಯಕ್ಷರು, ಮುಖ್ಯಮಂತ್ರಿ ಮಗ ಆಗಿದ್ದರು. ಈಗ ಮಾಜಿ ಮುಖ್ಯಮಂತ್ರಿ ಮಗ ಬದಲಾಗಿ ಅವರು ರಾಜ್ಯಾಧ್ಯಕ್ಷರು. ಭಾಳ ಪವರ್ಫುಲ್ ಪೋಸ್ಟಲ್ಲಿದ್ದಾರೆ. ಈಗ ಪವರ್ಫುಲ್ ಪೋಸ್ಟಲ್ಲಿದ್ದಾರೆ. ಸೊ ಹೀಗಾಗಿ ಅವ್ರ ಶಕ್ತಿಯನ್ನು ತೋರ್ಪಡಿಸ್ಬೇಕು, ಮುಂದೆ ಮುಖ್ಯಮಂತ್ರಿ ಆಗಬೇಕು ಕನಸುಗಳು ಕಟ್ಕೊಂಡಿದ್ದಾರೆ ಅವರು. ಅವರ ಶಕ್ತಿಯನ್ನು ತೋರ್ಪಡಿಸ್ಬೇಕು ಅಂತಂದರೆ 25 ಅಲ್ಲ 28 ಸೀಟ್ ಗೆದ್ದರೂ ಕಡಿಮೆನೇ, ಎಲ್ಲ ಸೀಟುಗಳು ಗೆದ್ದು ತೋರಿಸ್ಬೇಕು. ಆದರೆ ಪರಿಸ್ಥಿತಿ ಹಂಗಿಲ್ವಲ್ಲ. ಈಶ್ವರಪ್ಪ ಅಸಮಾಧಾನ, ಸದಾನಂದ ಗೌಡರ ಅಸಮಾಧಾನ, ಮಾಧುಸ್ವಾಮಿ ಅವ್ರಿಗೇನೋ ಕಾಂಗ್ರೆಸ್ ಅವರು ಬಲೆ ಬೀಸಿದಾರಂತೆ, ಸೋಮಣ್ಣನ ಜೊತೆಯಲ್ಲಿ ಹೋಗೋಕೆ ಅವ್ರು ರೆಡಿ ಇಲ್ಲ, ಅವ್ರು ಸಹಕಾರ ಕೊಡೋಕ್ಕೆ ರೆಡಿ ಇಲ್ಲ. ತುಮಕೂರಲ್ಲಿ ಒಂದೊಂದು ಜಿಲ್ಲೆದು ಒಂದೊಂದು ಕತೆ. ಇನ್ನು ಉತ್ತರ ಕರ್ನಾಟಕದ ಪ್ರಮುಖ ನಾಯಕರು ಜಗದೀಶ್ ಶೆಟ್ಟರ್ ಅವ್ರ ನಡುನೀರಲ್ಲಿ ಕೈ ಬಿಟ್ಬಿಟ್ಟಿದ್ದಾರೆ ಯಡಿಯೂರಪ್ಪ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ.
ಅವ್ರಿಗೆ ಹೇಳಿದ್ರು ಹಾವೇರಿನೋ ಧಾರವಾಡ ಕೊಡಿಸ್ತೀನಿ ಬಾಪ ಅಂತೇಳಿ ಕರ್ಕೊಂಬಂದ್ಬಿಟ್ರು. ಆದರೆ ಇವತ್ತು ಬೆಳಗಾವಿ ದಿಕ್ಕು ತೋರಿಸ್ತಾ ಇದ್ದಾರೆ. ಬೆಳಗಾವಿಲಿ ಗೆಲ್ಲಕ್ಕೆ ಸಾಧ್ಯ ಏನ್ರಿ ಜಗದೀಶ್ ಶೆಟ್ಟರು? ಧಾರವಾಡ ಅವ್ರು ಹೋಗ್ಬಿಟ್ಟು ಹುಬ್ಳಿಯವ್ರು ಹೋಗ್ಬಿಟ್ಟು ಬೆಳಗಾವಿಲಿ ನಿಂತ್ಕೊಂಡ್ರೆ ಅಲ್ಲಿರೋ ಜನ ಸುಮ್ಮನೆ ಇರ್ತಾರಾ? ಅಲ್ಲಿರೋ ಮುಖಂಡರು ಸುಮ್ಮನೆ ಇರ್ತಾರಾ? ಎಷ್ಟರ ಮಟ್ಟಿಗೆ ಸಹಕಾರ ಕೊಡ್ತಾರೆ ಅವರು ಒಳೆ ಇಟ್ಕೊಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಇಂಥ ಜಿಲ್ಲೆಗಳು ಬೇರೆ ಬೇರೆವೂ ಇದ್ದಾವೆ. ಈ ರೀತಿ ಸುಮಾರು ಒಂದು 10 ಸೀಟುಗಳು ಹೋಗ್ಬಿಟ್ರೆ ಬಿ ಜೆ ಪಿ ಕತೆ ಏನು, ವಿಜೇಂದ್ರ ಅವರ ಭವಿಷ್ಯ ಏನು ಅನ್ನೋ ಒಂದು ಆತಂಕ ಈಗ ಅಪ್ಪ ಮಕ್ಕಳಿಗೆ ಕಾಡ್ತಿರೋದು. ಯಡಿಯೂರಪ್ಪ ಅವ್ರಿಗೂ ಅದೇ ಆತಂಕ, ವಿಜೇಂದ್ರಗೂ ಟೆನ್ಷನ್ನು. ಏನಿದು ಹಿಂಗೆಲ್ಲ ಆಗ್ಬಿಡ್ತಲ್ಲ ಲೆಕ್ಕಾಚಾರ? ನಾವೇನು ಎಲ್ಲರೂ ಸಮಾಧಾನ ಪಡಿಸ್ಬೋದು ಅಂದ್ಕೊಂಡ್ವಿ, ಆದರೆ ಯಾಕೋ ಉಲ್ಟಾ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಅಲ್ಲಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಹೇಳ್ತಾರಂತೆ, ಅಲ್ಲಪ್ಪ ನೀವು ಕೇಳಿದವ್ರಿಗೆಲ್ಲ ಟಿಕೆಟ್ ಕೊಟ್ಟಿದ್ದೀವಿ, ನೀವೇ ಹೇಳ್ತೀರಾ ಲಿಂಗಾಯತರನ್ನೆಲ್ಲ ಕೂಡ ಒಟ್ಟುಗೂಡಿಸೋ ಶಕ್ತಿ ನಮಗಿದೆ, ಮಠಾಧೀಶರ ಪವರ್ ಇದೆ, ಉತ್ತರ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಪ್ರಶ್ನಾತೀತ ನಾಯಕರು, ಲಿಂಗಾಯತ ಸಮುದಾಯ ಅಂದರೆ ಯಡಿಯೂರಪ್ಪ ಅಂತೆಲ್ಲ ನೀವು ಹೇಳ್ತೀರಲ್ಲ, ಗೆಲ್ಸ್ಕೊಂಬನ್ನಿ. ಈಗ ನಿಮಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೇವೆ, ನಿಮಗೆ ಎಲ್ಲ ಪವರ್ ಕೊಟ್ಟಿದ್ದೇವೆ, ಗೆಲ್ಸ್ಕೊಂಬನ್ನಿ. ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು, ನಿಮ್ಗೆ ಆ ಶಕ್ತಿ ಇದೆ, ನೀವೆಲ್ಲರೂ ಸಮಾಧಾನ ಪಡಿಸಿ ಅಂತ ಹೇಳ್ತಾ ಇದ್ದಾರಂತೆ ಹೈಕಮಾಂಡ್ ನಾಯಕರು. ಇದು ಎಲ್ಲೊಂದು ಕಡೆ ಬಿಸಿ ತುಪ್ಪ ಆಗಿದೆ ಯಡಿಯೂರಪ್ಪ ಅವರ ಪಾಲಿಗೆ. ಯಾಕಂದರೆ ಕಳೆದ ಬಾರಿ 2023ರಲ್ಲಿ ಯಡಿಯೂರಪ್ಪ ಬಣವನ್ನು ಏನು ನಿರ್ಲಿಪ್ತಗೊಳಿಸ್ಬಿಟ್ರು ಇನ್ನೊಂದು ಬಣದವರು, ಇವರು ಫುಲ್ ಸೈಲೆಂಟ್ ಆಗಿಬಿಟ್ರು, ಆದರೆ ಒಳೆ ಇಟ್ಕೊಟ್ಟಿದ್ರು. ಈಗ ಎದುರಾಳಿ ಬಣದ ಆಟ. ಲೋಕಸಭೆ ಚುನಾವಣೆಯಲ್ಲಿ ದೆಹಲಿಯಲ್ಲಿದ್ದಾರಲ್ಲ ಒಬ್ಬ ನಾಯಕರು, ಅವ್ರ ಬೆಂಬಲಿಗರಿಲ್ಲಿದ್ದಾರಲ್ಲ ಕರ್ನಾಟಕದಲ್ಲಿ, ಅವ್ರು ಆಟ ಶುರು ಹಚ್ಕೊಂಡಿದ್ದಾರೆ. ಈಗ ನಮ್ಮ ಸರ್ದಿ ಅದೇಂಗೆ ಗೆದ್ದು ತೋರ್ಸಪ್ಪ, ನೀನು ನಿನ್ನ ಮಗ ಅದೇನು ಸಾಧನೆ ಮಾಡ್ತಿರೋ ಮಾಡ್ರಪ್ಪ ಅನ್ನೋ ರೀತಿಯಲ್ಲಿ ಒಳಗಡೆ ಇರತಕ್ಕಂಥ ಈ ನಾಯಕರು ಈಗ ಒಂದು ಕಡೆ ಬೀದಿಗೆ ಬಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ಒಳಗೊಳಗೆ ಎಲ್ಲ ತಂತ್ರಗಾರಿಕೆ ಮಾಡಿ ಎದುರಾಳಿಗಳ ಕಡೆ ವಾಲಿದ್ದಾರೆ ಅನ್ನುವಂಥದ್ದು ಈಗ ಯಡಿಯೂರಪ್ಪ ಅವರಿಗೆ ಮತ್ತು ವಿಜೇಂದ್ರ ಅವರಿಗೆ ಫುಲ್ ಟೆನ್ಷನ್ ಹುಟ್ಟಾಕಿರ್ತಕ್ಕಂಥದ್ದು. ಯಾಕಂದರೆ ಅಲ್ಲಿ ಸ್ವಂತ ಮಗ ಈ ಬಾರಿ ಗೆದ್ದು ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಅಲ್ಲಿ ಸವಾಲು ಈಶ್ವರಪ್ಪನವ್ರದ್ದು ಶಿವಮೊಗ್ಗದಲ್ಲಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನು ಇವರ ಆಪ್ತರ ಟಿಕೆಟ್ ಕೊಡಿಸಿದರೆ ಎದುರಾಳಿ ಬಣದವರು ಸಹಕಾರ ಕೊಡುವಂಥ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಅವ್ರಿಗೆಲ್ಲ ಕೂಡ ನರೇಂದ್ರ ಮೋದಿ ಅವರು ಬಂದು ಹೇಳಿದ ಮೇಲೆ ಅವ್ರು ಸಹಕಾರ ಕೊಟ್ಬಿಡ್ತಾರೆ ಅಂತ ಏನಿಲ್ಲ. ಯಾಕಂದರೆ ಕುಟುಂಬ ರಾಜಕಾರಣ, ಪರಿವಾರವಾದವನ್ನು ವಿರೋಧ ಮಾಡೋರು ನರೇಂದ್ರ ಮೋದಿ ಅವರು. ಅದೇ ವಿಚಾರ ಇಟ್ಕೊಂಡು ಇವತ್ತು ತಿರುಗುಬಾಣ ಆಗ್ತಾ ಇದ್ದಾರೆ ಈ ನಾಯಕರೆಲ್ಲ ಕೂಡ. ಮೋದಿಯವರು ಕುಟುಂಬ ರಾಜಕಾರಣ ಸಹಿಸಲ್ಲ, ಆದರೆ ಇವರು ಮಾಡ್ತಾ ಇರೋದೇನೋ ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ. ಎಲ್ಲ ಅವರು ಅವ್ರ ಮಕ್ಕಳೇ ಉದ್ಧಾರ ಆಗೋದು ನೋಡ್ತಾ ಇದ್ದಾರೆ. ಲಿಂಗಾಯತ ನಾಯಕರನ್ನು ಬೆಳೆಸ್ತಾ ಇಲ್ಲ, ಹಿಂದುಳಿದ ವರ್ಗದವ್ರನ್ನು ಬೆಳೆಸ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶ, ಅಸಮಾಧಾನ ಇಷ್ಟರ ಮಟ್ಟಿಗೆ ಬುಗಿಲಿದೆ ಶಿಸ್ತಿನ ಪಕ್ಷದಲ್ಲಿ. ಬಹುಶಃ ಈ ಲೆವೆಲ್ಗೆ ಯಾವತ್ತೂ ಕೂಡ ಬಿ ಜೆ ಪಿಯಲ್ಲಿ ಹೋಗಿರಲಿಕ್ಕಿಲ್ಲ. ಆ ಥರದ ಒಂದು ಅಸಮಾಧಾನ ಕಾಡ್ತಾ ಇದೆ. ಇದು ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ರೀತಿಯೇ ಇರುತ್ತೆ ಚುನಾವಣೆ ನಡೆಯೋ ಸಂದರ್ಭದಲ್ಲಿ. ಈಗ ಮೇಲ್ನೋಟಕ್ಕೆ ಯಾರೋ ಬಂದು ಸಮಾಧಾನ ಪಡಿಸ್ಬೋದು, ಆದರೆ ಕೆಲವರು ಕಾಲನ್ನು ಹೊರಗಿಟ್ಟಿದ್ದಾರೆ, ಇನ್ನು ಕೆಲವರು ಬೂದಿ ಮುಚ್ಚಿದ ಕೆಂಡ. ಸೊ ಫಲಿತಾಂಶ ಬರೋ ಅಷ್ಟೊತ್ತಿಗೆ ಎಲ್ಲ ಲೆಕ್ಕಾಚಾರಗಳು ಉಲ್ಟಾಪಲ್ಟಾಗಿ ಕರ್ನಾಟಕದ ಮೇಲೆ ಏನು ನಿರೀಕ್ಷೆಯನ್ನು ರಾಷ್ಟ್ರೀಯ ನಾಯಕರು ಇಟ್ಕೊಂಡಿದ್ದಾರೆ ಅವೆಲ್ಲ ಕೂಡ ಆ ತಾಳಮೇಳ ಎಲ್ಲ ಕೂಡ ತಪ್ಪುವಂಥ ಸಾಧ್ಯತೆಗಳಿದೆ. ಕಾಂಗ್ರೆಸ್ಗೆ ವರವಾಗುವಂಥ ಸಾಧ್ಯತೆಗಳಿದೆ. ಒಂದು ಕಡೆ ಗ್ಯಾರಂಟಿಗಳನ್ನು ನೆಚ್ಕೊಂಡು ಕಾಂಗ್ರೆಸ್ ಸರ್ಕಾರ ಮುನ್ನುಗ್ತಾ ಇದೆ. ಈ ಬಾರಿ ಕರ್ನಾಟಕದಲ್ಲಿ ಒಂದು ಸಂದೇಶವನ್ನು ರಾಷ್ಟ್ರಕ್ಕೆ ಕೊಡಬೇಕು. ಕರ್ನಾಟಕದಲ್ಲಿ ಕಳೆದ ಬಾರಿ ಗ್ಯಾರಂಟಿ ಯೋಜನೆಗಳನ್ನು ನಾವೇನು ಘೋಷಣೆಗಳನ್ನು ಮಾಡಿ ಅಧಿಕಾರಕ್ಕೆ ಬಂದ್ವಿ, ಅದೇ ರೀತಿ ಈ ಬಾರಿ ರಾಷ್ಟ್ರ ಮಟ್ಟದಲ್ಲೂ ಗ್ಯಾರಂಟಿಗಳನ್ನ ಹೇಳ್ತಾ ಇದ್ದಾರೆ. ಕರ್ನಾಟಕದಿಂದಲೂ ಕೂಡ ಒಂದು ಗಿಫ್ಟ್ ಕೊಡಬೇಕು ರಾಹುಲ್ ಗಾಂಧಿ ಅವರಿಗೆ ಅಂತೇಳಿ ಇಲ್ಲಿನ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ವರದಾನವಾಗಿರುವಂಥದ್ದು ಬಿ ಜೆ ಪಿ ಒಳಗಿನ ಅಸಮಾಧಾನ. ಪ್ರತಿ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇಲ್ಲಿ ಬಿ ಜೆ ಪಿ ಒಳಗಿನ ಅಸಮಾಧಾನಗಳು ಸ್ಫೋಟಗೊಂಡಾಗ, ಬಿ ಜೆ ಪಿಯ ಒಳಬೇಗುದಿ, ಬಿ ಜೆ ಪಿ ನಾಯಕರ ಕಚ್ಚಾಟ, ಅಂಥ ಸಂದರ್ಭದಲ್ಲೇ ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂಥದ್ದು. ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ವೇಳೆ ಕಾಂಗ್ರೆಸ್ಗೆ ಪ್ಲಸ್ ಆಗುವಂಥದ್ದು ಏನೋ ಇದ್ದರೆ ಕರ್ನಾಟಕದಿಂದ, ಅದು ಬಿ ಜೆ ಪಿಯ ಕರ್ನಾಟಕದಲ್ಲಿ ಇರತಕ್ಕಂಥ ನಾಯಕರ ಒಳಜಗಳೇ ಕಾರಣ ಆಗುತ್ತೆ. ಇದು ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಮುಂದೆ ಯಡಿಯೂರಪ್ಪ ಅವರ ರಾಜಕೀಯ ಜೀವನ ಏನಾಗ್ಬೋದು, ಅವರ ಪ್ರಮುಖವಾಗಿ ಮಗನ ಭವಿಷ್ಯವನ್ನು ಏನು ಅವರು ಕಾಣ್ತಾ ಇದ್ದಾರೆ, ಮುಂದೆ ಮುಖ್ಯಮಂತ್ರಿ ಆಗಬೇಕು, ವಿಜೇಂದ್ರ ಈಗ ರಾಜ್ಯಾಧ್ಯಕ್ಷ ಮಾಡಾಯಿತು, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ದಾರೆ. ಈ ಚುನಾವಣೆಯಲ್ಲಿ ಏನಾದರೂ ಬಿ ಜೆ ಪಿ ಕಡಿಮೆ ಸ್ಥಾನಗಳು ಬಂದರೆ ಅದು ನಿಜವಾಗಲೂ ಕೂಡ ಬಿ ವಿ ವಿಜೇಂದ್ರ ಅವರಿಗೆ ದೊಡ್ಡ ಮರ್ಮಾಘಾತವಾಗುತ್ತೆ. ಅವರ ರಾಜಕೀಯ ಭವಿಷ್ಯಕ್ಕೂ ಕೂಡ ಒಂದು ದೊಡ್ಡ ಪೆಟ್ಟನ್ನು ಕೊಡುತ್ತೆ. ಯಾಕಂದರೆ ಈಗಾಗಲೇ ಈ ವಿರೋಧಿ ಬಣ ಬಸನಗೌಡ ಪಾಟೀಲ್ ಯತ್ನಾಳರು ಒಂದು ಭವಿಷ್ಯ ಹೇಳಿದ್ರು, ಲೋಕಸಭೆ ಚುನಾವಣೆ ಮುಗಿಲಿ ನೋಡಿ ಏನಾಗುತ್ತೆ ಅಂಥೇಳಿ. ಅಪ್ಪ ಮಗನ ಆಟ ಎಲ್ಲ ಕಟ್ಟಾಗುತ್ತೆ, ಯಾವುದು ಕೂಡ ನಡೆಯಲ್ಲ, ಚುನಾವಣೆವರೆಗೂ ಮಾತ್ರ ಇವರಿಗೆ ಮಣೆ ಹಾಕೋದು ಹೈಕಮಾಂಡ್, ಆಮೇಲೆಲ್ಲ ಕೂಡ ಕೆಳಗಿಳಿಸ್ತಾರೆ ಅಂತೆಲ್ಲ ಕೂಡ ಭವಿಷ್ಯ ನುಡಿದಿದ್ದಾರೆ. ಅವರು ಅನೇಕ ಬಾರಿ ಭವಿಷ್ಯಗಳನ್ನು ಹೇಳಿದ್ದಾರೆ, ಆದರೆ ಎಲ್ಲವೂ ನಿಜ ಆಗಿಲ್ಲ, ಕೆಲವೊಂದು ಆಗಿದ್ದಾವೆ. ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸ್ತಾರೆ ಅಂತ ಹೇಳಿದ್ರು ಹಿಂದೆ,
ಅವರು ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಬೇಕಂತ ಪರಿಸ್ಥಿತಿ ಬಂತು. ಈಗ ಈ ರೀತಿಯಾದ ಮಾತುಗಳನ್ನು ಯತ್ನಾಳ್ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈಶ್ವರಪ್ಪ ಅವರು ತಣ್ಣಗಾಗುವಂಥ ಲಕ್ಷಣಗಳಿಲ್ಲ. DVSಗೆ ಕಾಂಗ್ರೆಸ್ ಅವರು ಬಲೆ ಬೀಸಿದ್ದಾರೆ, ಅವರು ಗಾಳ ಹಾಕಿದ್ದಾರೆ, ಅವರು ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಅಂತ ಅನ್ನೋ ಚರ್ಚೆಗಳಿದೆ. ಇಂಥ ದೊಡ್ಡ ದೊಡ್ಡ ನಾಯಕರುಗಳು, ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಒಬ್ಬರು ಉಪಮುಖ್ಯಮಂತ್ರಿ ಆಗಿರುವಂಥವ್ರು, ಆಗಿ ಕೆಲಸ ಮಾಡಿದಂಥವ್ರು, ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ನಾಯಕರು, ಅಂಥವರೆಲ್ಲ ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾರೆ, ಪಕ್ಷವನ್ನು ಬಿಡೋದಕ್ಕೆ ಮುಂದಾಗ್ತಾರೆ. ಮಾಧುಸ್ವಾಮಿ ಅಂತ ನಾಯಕರು, ಯಡಿಯೂರಪ್ಪ ಅವರು ಅಧಿಕಾರಕ್ಕೆ ಬರಬೇಕು ಅಂತಂದರೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಪ್ರತಿಪಕ್ಷದಲ್ಲಿ ಕುಳಿತಂಥ ಸಂದರ್ಭದಲ್ಲಿ BJPಯವರು ಮಾಧುಸ್ವಾಮಿ ಎಷ್ಟರ ಮಟ್ಟಿಗೆ ಬ್ಯಾಟ್ ಬೀಸ್ತಾ ಇದ್ರು ಪಕ್ಷದ ಪರವಾಗಿ, ಕಾನೂನು ಅಂಶಗಳನ್ನು ತಿಳ್ಕೊಂಡಿದ್ದಾರೆ. ಕಳೆದ ವಿಧಾನಸಭೆಯಲ್ಲಿ ಅವರು ಸೋತಿದ್ರು. ಆ ಜಿಲ್ಲೆಯವರಿಗೆ ಟಿಕೆಟ್ ಕೊಡಲಿಲ್ಲ, ತುಮಕೂರು ಜಿಲ್ಲೆಯವರಿಗೆ ಹೊರಗಿನವ್ರಿಗೆ ಕೊಟ್ಟರು. ಈ ರೀತಿ ಅನೇಕ ಕಡೆ ಹೊರಗಿನವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಚಿಕ್ಕಬಳ್ಳಾಪುರದ ಬಗ್ಗೆ ಮಾತಾಡ್ತಾರೆ. ಚಿಕ್ಕಬಳ್ಳಾಪುರದ ವಿಚಾರವಾಗಿ ಯಡಿಯೂರಪ್ಪ ಅವರು ಹೋಗಿರ್ಬೋದು, ತಮ್ಮ ಆಪ್ತನ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ. ಅದು ಏನಾದರೂ ಟಿಕೆಟು SR ವಿಶ್ವನಾಥ್ ಅವರ ಪುತ್ರನಿಗೆ ಸಿಕ್ಕಿದ್ದೆ ಆದಲ್ಲಿ ಅಲ್ಲೊಂದು ರೀತಿಯಾದ ಅಸಮಾಧಾನ, ಭಿನ್ನಮತ ಸ್ಫೋಟ. ಯಾಕಂದರೆ ಡಾಕ್ಟರ್ ಸುಧಾಕರ್ ಈಗಾಗಲೇ ಯಡಿಯೂರಪ್ಪ ಬಣದಿಂದ ಭಾಳ ದೂರ ಸರಿದು ಬಿಟ್ಟಿದ್ದಾರೆ, ಅವ್ರನ್ನ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ, ವಿಜೇಂದ್ರ ಅನ್ನೋ ಮಾತುಗಳಿದೆ. ಈಗ ಟಿಕೆಟು ಸಿಗದೆ ಹೋದರೆ ಅವರು ಕೂಡ ಇಲ್ಲಿ ದಂಗೆ ಹೇಳ್ತಾರೆ. ವಲಸಿಗರೂ ದಂಗೆ, ಮೂಲ ನಿವಾಸಿಗಳೂ ದಂಗೆ. ಸೊ ಏನಾಗುತ್ತೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಭವಿಷ್ಯ? ಭಾಳ ಟೆನ್ಷನ್ ಹೇಳಿದ್ದಾರೆ ಅಪ್ಪ ಮಗ. ಕಾದ್ ನೋಡೋಣ ರಾಷ್ಟ್ರೀಯ ನಾಯಕರು ಯಾವ ರೀತಿ ಈ ಟಾಸ್ಕನ್ನು ಇವರಿಗೆ ಕೊಡ್ತಾರೆ. ಇವರೇ ಎಲ್ಲರ ಅಸಮಾಧಾನ ಶಮನ ಮಾಡ್ತಾರಾ ಅಥವಾ ರಾಷ್ಟ್ರ ನಾಯಕರು ಎಂಟ್ರಿ ಕೊಡ್ತಾರಾ? ಮುಂದೆ ಏನಾಗುತ್ತೆ ಕರ್ನಾಟಕ BJPಯ ಭವಿಷ್ಯ? ಕಾದ್ ನೋಡೋಣ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಮ್ ನ್ಯೂಸ್.